ವಾಟ್ ಈಸ್ ದ ಸ್ಟ್ರಕ್ಚರ್? ಡಿಫ್ರೆಂಟ್ ಡಾಟಾ ಟೈಪ್ಸ್ ನ ಒಂದೇ ಗ್ರೂಪ್ ಅಲ್ಲಿ ಕಂಬೈನ್ ಮಾಡಿ ಒಂದು ಸಿಂಗಲ್ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ ಕ್ರಿಯೇಟ್ ಮಾಡೋ ಫೀಚರ್ ಇಸ್ ಕಾಲ್ಡ್ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ಸ್ಟ್ರಕ್ಚರ್ ಸ್ಟೂಡೆಂಟ್ ಕ್ಯಾರೆಕ್ಟರ್ ನೇಮ್ ಸೈಜ್ 20 ಇಂಟ್ ಮಾರ್ಕ್ಸ್. ಕ್ವಶನ್ ನಂಬರ್ 2, ಸ್ಟ್ರಕ್ಚರ್ ವರ್ಸಸ್ ಅರೇ ಡಿಫರೆನ್ಸ್ ಏನು? ಅರೇ ಅಲ್ಲಿ ಸೇಮ್ ಡಾಟಾ ಟೈಪ್ ಮಾತ್ರ ಸ್ಟೋರ್ ಆಗುತ್ತೆ. ಸ್ಟ್ರಕ್ಚರ್ ಅಲ್ಲಿ ಡಿಫರೆಂಟ್ ಡಾಟಾ ಟೈಪ್ಸ್ ಒಂದೇ ಯೂನಿಟ್ ಅಲ್ಲಿ ಸ್ಟೋರ್ ಮಾಡಬಹುದು. ಅಂಡ್ 18 ಕ್ವಶನ್, ಫೈಲ್ ಹ್ಯಾಂಡ್ಲಿಂಗ್ ಅಲ್ಲಿ ಎಫ್ ಓಪನ್ ಮೋಡ್ಸ್ ಏನೇನು? ಆರ್ ಮೀನ್ಸ್ ರೀಡ್, ಡಬ್ಲ್ಯೂ ಮೀನ್ಸ್ ರೈಟ್, ಎ ಮೀನ್ಸ್ ಅಪೆಂಡ್, ಎಂಡ್ ಅಲ್ಲಿ ಆಡ್ ಮಾಡುತ್ತೆ. ಇದು ಕಾಮನ್ ವೇವ್ ಕ್ವಶನ್ ಆಗಿರುತ್ತೆ. ಅಂಡ್ 19 ಕ್ವಶನ್, ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್ ಡಿಫರೆನ್ಸ್ ಏನು? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್? ಬ್ರೇಕ್ ಲೂಪ್ ನ ಕಂಪ್ಲೀಟ್ ಎಕ್ಸಿಟ್ ಮಾಡುತ್ತೆ. ಕಂಟಿನ್ಯೂ ಕರೆಂಟ್ ಇಟರೇಷನ್ ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಇಟರೇಷನ್ ಗೆ ಹೋಗುತ್ತೆ. ಅಂಡ್ ದ ಲಾಸ್ಟ್ ಕ್ವಶನ್ 20, ಸ್ಟ್ಯಾಟಿಕ್ ವೇರಿಯೇಬಲ್ ಅಂದ್ರೆ ಏನು? ವಾಟ್ ಈಸ್ ದ ಸ್ಟ್ಯಾಟಿಕ್ ವೇರಿಯೇಬಲ್? ಫಂಕ್ಷನ್ ಅಲ್ಲಿ ಕಾಲ್ ಯಾವುದೇ ಒಂದು ಫಂಕ್ಷನ್ ಎವ್ರಿ ಟೈಮ್ ಕಾಲ್ ಆದ್ರೂ ವ್ಯಾಲ್ಯೂ ರಿಟರ್ನ್ ಸೇಮ್ ಕೊಡುತ್ತೆ. ನಾರ್ಮಲ್ ಲೋಕಲ್ ವೇರಿಯೇಬಲ್ ಆಗಿ ಎವ್ರಿ ಟೈಮ್ ರಿಸೆಟ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್, ಸ್ಟ್ಯಾಟಿಕ್ ಇಂಟ್ ಕೌಂಟ್ ಇಸ್ ಈಕ್ವಲ್ ಟು 0.